ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರವೇ ನಿರೀಕ್ಷೆ. ಪತಿ ಹೇಗಿರಬೇಕು? ಜೀವನವನ್ನು ಸುಖ ಸಂತೋಷಗಳಿಂದ ತುಂಬಬೇಕು. ಪತ್ನಿ ಹೇಗಿರಬೇಕು? ನನಗಾಗಿಯೇ ಸಮರ್ಪಿತಳಾಗಿರಬೇಕು. ಮಕ್ಕಳು ಹೇಗಿರಬೇಕು? ನನ್ನ ಸೇವೆ ಮಾಡಬೇಕು, ನನ್ನ ಆಜ್ಞೆ ಪಾಲಿಸಬೇಕು. ಮನುಷ್ಯ ಯಾರನ್ನು ಪ್ರೀತಿಸುತ್ತಾನೆ ಎಂದರೆ ನಿರೀಕ್ಷೆಗಳನ್ನು ಪೂರೈಸುವವರನ್ನು. ಈ ನಿರೀಕ್ಷೆಯ ಗುಣವೇ ಹುಸಿ ಹೋಗುವುದು. ಹೇಗೆ? ಈ ನಿರೀಕ್ಷೆಯು ಮನುಷ್ಯನ ಮೆದುಳಿನಲ್ಲಿ ಹುಟ್ಟುತ್ತದೆ. ಯಾವುದೇ ವ್ಯಕ್ತಿ ಅವನ ನಿರೀಕ್ಷೆಗಳ ಬಗೆಗೆ ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಪೂರ್ತಿಗೊಳಿಸಬಹುದಾದ ಪ್ರಾಮಾಣಿಕ ನಿರೀಕ್ಷೆಗಳಿದ್ದರೂ ಮನುಷ್ಯ ಯಾರ ನಿರೀಕ್ಷೆಗಳನ್ನು ಪೂರ್ತಿಗೊಳಿಸಲಾರ. ಹಾಗೂ ಅಲ್ಲಿ ಹುಟ್ಟುವುದೇ ಸಂಘರ್ಷ. ಎಲ್ಲ ಸಂಬಂಧಗಳು ಸಂಘರ್ಷದಲ್ಲಿ ಬದಲಾಗಿ ಬಿಡುತ್ತವೆ. ಆದರೆ ಮನುಷ್ಯ ನಿರೀಕ್ಷೆಗಳನ್ನು ಸಂಬಂಧದ ಆಧಾರ ಮಾಡದಿದ್ದರೆ ಹಾಗೂ ಸಂಬಂಧವನ್ನೇ ಆಧಾರ ಎಂಬುದನ್ನು ಸ್ವೀಕರಿಸಿದರೆ ಈ ಜೀವನ ಎಂಬುದು ಸುಖ ಶಾಂತಿಗಳಿಂದ ತುಂಬಿಕೊಳ್ಳುವುದಿಲ್ಲವೇ? ನೀವೇ ಯೋಚಿಸಿ ನೋಡಿ.